ನಮಸ್ಕಾರ ರೀ, ಹೆಂಗದಿರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಇನ್ನೊಂದು ಸೂಪರ್ ಆಗಿರೋ ರೆಸಿಪಿನ ನಿಮ್ಗೆ ಮಾಡಿ ತೋರ್ಸಾಕತ್ತೇನೆ ರೀ. ಇದು ಗುಲಾಬ್ ಜಾಮೂನು. ಇದು ಮಾಮೂಲಿ ಗುಲಾಬ್ ಜಾಮೂನ್ ಅಲ್ಲ. ನೀವು ಗುಲಾಬ್ ಜಾಮೂನ್ ಹಿಟ್ಟು ತಂದ ಮಾಡಿರ್ತೀರಿ. ಇದು ಮನೆಯಾಗಿರುವಂಥ ಚಿರೋಟಿ ರವಾನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಜಾಮೂನ್ ರೆಸಿಪಿ ರೀ. ಭಾಳ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮನ್ಯಾಗ ಮಾಡ್ಕೋಬಹುದು ರೀ. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿದ್ರಿ ಅಂದ್ರೆ ನೀವು ಜಾಮೂನ್ ಹಿಟ್ಟನ್ನು ತರೋದನೇ ಇಲ್ಲ, ಮನ್ಯಾಗ ರವಾನ ಯೂಸ್ ಮಾಡ್ಕೊಂಡು ಮಾಡ್ತೀರಿ. ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಜಾಮೂನು ರೆಡಿ ಆಗ್ತಾವ್ರಿ. ಬರೀ ಹಾಗಿದ್ರೆ ಈ ಒಂದು ಜಾಮೂನ್ನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿ ಆದ ತಕ್ಷಣ 2 ಟೀ ಸ್ಪೂನಷ್ಟು ತುಪ್ಪನ ಹಾಕಾಕತ್ತೇನೆ ರೀ. ತುಪ್ಪ ಹಾಕಿಂದ ಅದಕ್ಕೆ 1 ಕಪ್ನಷ್ಟು ಸಣ್ಣ ರವೆ ಚಿರೋಟಿ ರವೆನ ಹಾಕಿ ಉರಿನ ಈ ರೀತಿ ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕ್ರಿ. ಉರಿನ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡ್ರಿ ಮತ್ತು ಮೀಡಿಯಮು ಮಾಡೋಕ್ಕೆ ಹೋಗಬೇಡ್ರಿ. ಪೂರ್ತಿ ಸಣ್ಣ ಉರಿನಲ್ಲೇ ಇರಲಿ. 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಿಂದ ರವಾನ ಒಂದು ಪ್ಲೇಟ್ಗೆ ತೆಗಿಬೇಕ್ರಿ. ಈ ರೀತಿ ಹಿಂಗೆ ರವಾನ ಫ್ರೈ ಮಾಡಿಕೊಂಡು ಇವಾಗ ಅದೇ ಪ್ಯಾನ್ನ ಮತ್ತೆ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಸ್ವಲ್ಪ ಬಿಸಿಯಾಗಿಂದ 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿ ತುಪ್ಪ ಒಂದು ಸ್ವಲ್ಪ ಮೆಲ್ಟ್ ಆಗಿಂದ ಏನೈತಲ್ಲ ನಾವು ರವೆ ತೊಗೊಂಡಿದ್ವಲ್ಲ ಅದೇ ಕಪ್ನಾಗ 1.5 ಕಪ್ ಆಗುವಷ್ಟು ಹಾಲನ್ನ ತೊಗೊಳಕತ್ತೇನೆ ರೀ. ನೋಡಿರಿ, 1 ಕಪ್ ರವಕ್ಕೆ 1.5 ಕಪ್ಪು ಇಲ್ಲ 2 ಕಪ್ ಹಾಲು ಪರ್ಫೆಕ್ಟ್ ಆಗಿರುತ್ತೆ ರೀ. ನೋಡಿರಿ, ಇವಾಗ ನಾನು ಹಾಲನ್ನ ಹಾಕಿ ಪೂರ್ತಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಒಂದು ಸ್ವಲ್ಪ ಬಿಸಿ ಆಗ್ಬೇಕ್ರಿ ಹಾಲು. ಬಿಸಿ ಆಗಿಂದ ಈ ರೀತಿ ಸೈಡೆಲ್ಲ ಗುಳ್ಳಿ ಬರತ್ತಾವ ನೋಡ್ರಿ, ಇಷ್ಟಾದ್ರೆ ಸಾಕು. ಇವಾಗ ನಾವು ಆವಾಗಲೇ ಫ್ರೈ ಮಾಡಿಟ್ಕೊಂಡಂಥ ರವಾನ ಸ್ವಲ್ಪವಾಗಿ ಸೇರಿಸ್ಬೇಕ್ರಿ ಹಾಲಿಗೆ. ಗಂಟಾಗಬಾರ್ದ್ರಿ ರವೆ. ಆ ರೀತಿ ಸಣ್ಣ ಊರಿನಾಗ ಗ್ಯಾಸ್ ಇಟ್ಕೊಂಡು ಪೂರ್ತಿಯಾಗಿ ರವಾನ ಮಿಕ್ಸ್ ಮಾಡ್ಕೊರಿ. ಈ ರೀತಿ ಕೈ ಆಡಿಸ್ಕೊತಾನೆ ಇರ್ರಿ. 2-3 ನಿಮಿಷದೊಳಗೆ ರವೆ ಏನೈತಲ್ಲ ಪೂರ್ತಿ ಗಟ್ಟಿ ಆಗಿಬಿಡ್ತೈತಿ. ಉರಿನ ಪೂರ್ತಿ ಸಣ್ಣ ಉರಿನಾಗ ಇಟ್ಟು ಈ ರೀತಿ ರವಾನ ಮಿಕ್ಸ್ ಮಾಡ್ಕೊರಿ. 2-3 ನಿಮಿಷ ಈ ರೀತಿ ಕೈ ಆಡಿಸ್ಕೊತಾನೆ ಇದ್ರೆ ರವೆ ಪೂರ್ತಿಯಾಗಿ ಗಟ್ಟಿ ಆಕ್ಕತ್ರಿ. ನೋಡ್ರಿ, ತಳ ಹಿಡಿಬಾರ್ದು, ಆ ರೀತಿ ನೋಡ್ರಿ. ಈ ರೆಸಿಪಿನ ನಾವು ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಲ್ಲಿ ಮಾಡ್ಕೋಬಹುದ್ರಿ. ಮತ್ತು ಇದು ಭಾಳ ಸ್ವೀಟಾಗಿ ಟೇಸ್ಟಿಯಾಗಿ ಬರ್ತಾವ್ರಿ. ಈ ಜಾಮೂನ್ನ ನೀವು ಒಂದ್ಸಲ ಮನ್ಯಾಗ ಮಾಡಿದ್ರಿ ಅಂದ್ರೆ ನೀವು ರೆಡಿಮಿಕ್ಸ್ ಹಿಟ್ಟನ್ನು ತಂದು ಜಾಮೂನ್ ಮಾಡೋದನ್ನೇ ಇಲ್ಲ, ರವಾನ ಯೂಸ್ ಮಾಡ್ಕೊಂಡು ಮಾಡ್ತೀರಿ. ಅಷ್ಟು ರುಚಿಯಾಗಿರ್ತಾವ್ರಿ. ನೋಡ್ರಿ, ಈಗ ಪೂರ್ತಿ ರವೆ ಗಟ್ಟಿ ಆಗೈತಿ. ಇವಾಗ ನಾನು ಅದನ್ನು ತಣ್ಣಗಾಗಾಕ ಒಂದು ಪ್ಲೇಟ್ ಒಳಗೆ ಪೂರ್ತಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳಕತ್ತೇನೆ ರೀ. ಈಗ ರವೆ ಮಿಶ್ರಣ ಬಿಸಿ ಇರ್ತೈತ್ರಿ. ಈಗ ನಾವು ಗುಲಾಬ್ ಜಾಮೂನ ಮಾಡೋಕೆ ಆಗೋದಿಲ್ಲ, ಸ್ವಲ್ಪ ತಣ್ಣಗಾಗಲಿ. ಆ ತಣ್ಣಗಾಗೋ ಮಟ ಏನೈತಲ್ಲ ಒಂದು ಪಾಕನ ರೆಡಿ ಮಾಡ್ಕೊಂಡು ಬರೋಣಂತ. ಈಗ ಪಾಕನ ಮಾಡ್ಕೊಳಕ್ಕೆ ನಾನಿಲ್ಲೇ ಫಸ್ಟ್ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ರವೆ ಏನು ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ 2 ಕಪ್ ಆಗುವಷ್ಟು ನೀರನ್ನ ತೊಗೊಳಕತ್ತೇನೆ ರೀ. 2 ಕಪ್ ನೀರಿಗೆ ಪೂರ್ತಿ 1 ಕಪ್ ಸಕ್ಕರೆನ ತೊಗೊಳಕತ್ತೇನೆ. ನೀರೊಳಗೆ ಸಕ್ಕರೆ ಪೂರ್ತಿಯಾಗಿ ಕರಗಬೇಕ್ರಿ. ಉರಿನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಈ ರೀತಿ 2-3 ನಿಮಿಷ ಕೈ ಆಡಿಸ್ಕೊತಾನೆ ಇದ್ರೆ ಸಕ್ಕರೆ ಈಸಿಯಾಗಿ ಕರಗ್ತೈತ್ರಿ ನೀರೊಳಗೆ. ಇವಾಗ ಫ್ಲೇವರ್ಗಾಗಿ 2 ಏಲಕ್ಕಿನ ಈ ರೀತಿ ಸೇರಿಸ್ಕೊಳಕತ್ತೇನೆ ರೀ. ಏಲಕ್ಕಿ ಸೇರಿಸ್ಕೊಂಡಿಂದ ಇನ್ನೊಂದು ಸಲ ನೀಟಂಗೆ ಮಿಕ್ಸ್ ಮಾಡ್ಕೊರಿ. ಸಕ್ಕರೆ ಕರಗಾಕ ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ರಿ. 2-3 ನಿಮಿಷದೊಳಗೆ ಪೂರ್ತಿ ಕರಿಗಿ ಬಿಡ್ತೈತಿ. ನೋಡ್ರಿ, ಈ ರೀತಿ ಹಿಂಗೆ ಪೂರ್ತಿಯಾಗಿ ಸಕ್ಕರೆ ಕರಿಗಿಂದ ಏನೈತಲ್ಲ ಒಂದು ಸ್ವಲ್ಪ ಕಲರ್ ಇನ್ನೊಂದು ಸ್ವಲ್ಪ ಚೆಂದಂಗೆ ಕಾಣಲಿ ಅಂಥೇಳಿ ಒಂದು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ನಿಮಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ನೋಡಿರಿ, ಇವಾಗ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡು ಇನ್ನೊಂಚೂರು ಮಿಕ್ಸ್ ಮಾಡಿ ಈ ರೀತಿ ನೀರು ಕುದಿ ಬಂದಿಂದ 2-3 ನಿಮಿಷ ಈ ರೀತಿ ನೀರನ್ನ ಚೆಂದಾಗೆ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿ ಅದಕ್ಕೊಂದು ಮುಚ್ಚಳನ ಮುಚ್ಚಿಬಿಡ್ರಿ. ಪಾಕ ರೆಡಿ ಆಯಿತು. ಇವಾಗ ನೋಡ್ರಿ, ಪಾಕನೂ ರೆಡಿ ಆಯಿತು. ಈ ಕಡೆ ಹಿಟ್ಟನ್ನು ಪೂರ್ತಿಯಾಗಿ ತಣ್ಣಗಾಗೈತಿ. ಇವಾಗ ನಾವು ಅದನ್ನು ಒಂದು ಸ್ವಲ್ಪ ಕೈಲೇ ಈ ರೀತಿ ಪೂರ್ತಿ ಚೆಂದಂಗೆ ನಾದ್ಕೊಂಡು, ಗಂಟದು ಏನೂ ಇರಬಾರ್ದ್ರಿ, ಹಂಗೆ ಸ್ಮೂತಾಗೆ ನಾದ್ಕೊರಿ. ನಾದ್ಕೊಂಡು ಏನೈತಲ್ಲ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ರೀತಿ ಉಂಡೆನ ಮಾಡಿ ಇಟ್ಕೋಬೇಕ್ರಿ. ಅಗದಿ ಸಣ್ಣ ಮಾಡೋಕೆ ಹೋಗಬೇಡ್ರಿ, ಒಂದು ಸ್ವಲ್ಪ ಮೀಡಿಯಮ್ ಒಳಗೆ ಇರಲಿ. ಹಿಂಗೆ ನೋಡ್ರಿ, ಈ ರವಾದಿಂದ ಮಾಡಿರೋ ಜಾಮೂನು ಎಲ್ಲೂ ಕ್ರ್ಯಾಕು ಆಗಂಗಿಲ್ಲ, ಏನೂ ಕಾಣಂಗಿಲ್ಲ, ಭಾಳ ಚಂದ ಸ್ಮೂತಾಗಿ ಬರ್ತಾವ್ರಿ. ಒಂದ್ಸಲ ಟ್ರೈ ಮಾಡಿರಿ. ಹಿಂಗೆ ಉಳಿದಿದ್ದೆಲ್ಲ ಹಿಟ್ಟನ್ನು ಜಾಮೂನ ರೆಡಿ ಮಾಡಿ ಇಟ್ಕೊರಿ. ಇವಾಗ ಇನ್ನೊಂದು ಪ್ಯಾನ್ನಾಗ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊರಿ. ಸ್ವಲ್ಪ ಎಣ್ಣೆ ಕಾದಿಂದ ಒಂದೊಂದಾಗಿ ಮಾಡಿಟ್ಟಿರುವಂಥ ಜಾಮೂನ ಈ ರೀತಿ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡ್ಕೋಬೇಕ್ರಿ.
ಉರಿನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊರಿ. 1-2 3 ನಿಮಿಷದೊಳಗೆ ಫ್ರೈ ಆಗ್ತಾವು. ನೀವು ಪೂರ್ತಿ ಹೈ ಫ್ಲೇಮ್ ಮಾಡಿ ಫ್ರೈ ಮಾಡ್ರೆ ಒಳಗೆ ಚೆನ್ನಾಗೆ ಫ್ರೈ ಆಗಿರೋದಿಲ್ಲ. ನೋಡ್ರಿ ಈ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊಂಡ್ರೆ ಪೂರ್ತಿಯಾಗಿ ಫ್ರೈ ಆಗ್ತಾವ್ರಿ. ನೋಡ್ರಿ ಇವಾಗ ಫ್ರೈ ಆಗಾಕತ್ತಾವು. ಈ ರೀತಿ ಎಲ್ಲ ಜಾಮೂನು ಫ್ರೈ ಮಾಡ್ಕೊರಿ. ಈ ರವಾ ಜಾಮೂನ್ನ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ಎಲ್ಲರಿಗೂ ಇಷ್ಟ ಆಗ್ತಾವ್ರಿ. ಜಾಮೂನ್ನ ತಿನ್ಬೇಕಂತ ಆಸೆ ಆದಾಗ ಈ ರೀತಿ ಮನೆಯಾಗಿರೋ ರವಾನ ಯೂಸ್ ಮಾಡಿಕೊಂಡು ಜಾಮೂನ ಮಾಡಿರಿ. ಮತ್ತು ಅಂಗಡಿಗೆ ಹೋಗಿ ತರಬೇಕನ್ನೋ ಅವಶ್ಯಕತೆಯೂ ಇಲ್ಲ. ರವಾ ಅಂತೂ ಎಲ್ಲರ ಮನೆಯಾಗೂ ಇದ್ದೇ ಇರ್ತೈತಿ. ರವಾ ಜಾಮೂನ್ನ ನೀವು ಒಂದ್ಸಲ ಟ್ರೈ ಮಾಡಿರಿ. ನೋಡಿರಿ ಇದೇ ರೀತಿಯಾಗಿ ಎಲ್ಲ ಜಾಮೂನು ನಾನಿಲ್ಲೇ ಫ್ರೈ ಮಾಡಿ ಇಟ್ಕೊಂಡೇನ್ರಿ. ಇವಾಗ ಪಾಕನೂ ಸ್ವಲ್ಪ ತಣ್ಣಗಾಗೈತಿ. ಒಂದು ಸ್ವಲ್ಪ ಪಾಕ ಬಿಸಿ ಇರುವಾಗಲೇ ಜಾಮೂನ್ನ ಅದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಜಾಮೂನು ಪಾಕನೆಲ್ಲ ನೀಟಂಗೆ ಹೀರಿ ಇಟ್ಕೋತೈತ್ರಿ. ಅಂದ್ರೆ ಜಾಮೂನು ಸ್ವೀಟಾಗಿ ಜ್ಯೂಸಿಯಾಗಿ ಬರ್ತಾವ್ರಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು 2-3 ತಾಸು ಮುಚ್ಚಳನ ಮುಚ್ಚಿ ಇಟ್ಬಿಡ್ರಿ. ಅಂದ್ರೆ ಜಾಮೂನು ರೆಡಿ ಆಗ್ತಾವು. ನೋಡ್ರಿ ಇವಾಗ ನಾನು 2 ಅವರ್ಸ್ ಬಿಟ್ಟ ನೋಡಾಕತ್ತೇನಿ ಜಾಮೂನು ಎಷ್ಟು ಚಂದ ರೆಡಿ ಆಗಿದಾವಂಥೇಳಿ. ಪೂರ್ತಿ ಜ್ಯೂಸಿಯಾಗಿ ಸ್ಮೂತಾಗಿ ಬಂದಾವ್ರಿ. ನೋಡೋಕ್ಕೂ ಚಂದ ಕಾಣಿಸ್ತಾವು ಮತ್ತು ತಿನ್ನೋಕ್ಕೂ ಭಾಳ ಟೇಸ್ಟಿಯಾಗಿರ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಯಾರ್ಯಾರು ವಿಡಿಯೋ ನೋಡಾಕತ್ತಿರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಚಲೋ ರೆಸಿಪಿ ಜೊತೆ ಸಿಗೋಣ್ರಿ. ಅಲ್ಲಿ ತನಕ ಎಲ್ಲರೂ ಹಿಂಗೆ ವೀಡಿಯೋಸ್ನ ನೋಡ್ಕೊತ ಇರ್ರಿ. ಎಲ್ಲರಿಗೂ ಬಾಯ್ ರೀ.